ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಬ್ರನ್ನೊಬ್ರು ಕುಗ್ಗೋಕ್ಕೆ ನೀವು ಬಿಡದಿರೋ ಈ ಗುಣ ಎಲ್ಲ ಹೆಣ್ಮಕ್ಳಿಗೂ ಬರಲಿ. ಈಗ ಅನು ಮತ್ತೆ ಆರ್ಯವರ್ಧನ್ ಅವ್ರ ಜೊತೆ ಆದ್ರೆ ಅದೇ ನನಗೆ ಸಮಾಧಾನ ಅಮ್ಮ. ಅದಕ್ಕೆ ಏನಾಗಬೇಕೋ ಅದನ್ನ ನಾನು ನನ್ನ ಕಡೆಯಿಂದ ಮಾಡ್ತೀನಿ. ನಾನು ಒಂದೇ ಒಂದು ಮೆಸೇಜ್ ಸಾಕು ಅಮ್ಮ, ಅವ್ರು ಇಲ್ಲಿಗೆ ಬರೋಕ್ಕೆ. ಅವ್ರು ಬಂದೇ ಬರ್ತಾರೆ. ತಾಯಿ ಅಲ್ಲವ್ವ, ನಮ್ಮ ಮನೇಲಿ ನೋಡ್ತಿದ್ದಂಗೆ ಏನೇನೋ ಆಗ್ತಿದೆ. ಇದಕ್ಕೆಲ್ಲ ನೀನೇ ಸೂತ್ರ ಹಿಡ್ಕೊಂಡಿದ್ಯಾ ಅಂತ ಗೊತ್ತಿದ್ರು ಯಾಕೆ ಆತಂಕ, ಭಯ ಅಂತ ಗೊತ್ತಾಗ್ತಾ ಇಲ್ಲ. ಈ ಮನೇಲಿ ಆದಷ್ಟು ಬೇಗ ಶಾಂತಿ ನೆಲೆಸೋ ಹಾಗೆ ಮಾಡು ತಾಯಿ. ಅಮ್ಮ, ಅದಕ್ಕೆ ಇರೋ ಜಾಗ ಟ್ರೇಸ್ ಆಗಿದೆ. ಹೌದಾ? ಪುಷ್ಪ, ಸುಬ್ಬೋರೆ ನೋಡಿ, ಹರ್ಷ ಎಲ್ಲಿದ್ದಾರಂತೆ? ಅದೇ ಅಮ್ಮ, ನಮ್ಮ ವರ್ಧನ್ ಆರೋಗ್ಯ ಕೇಂದ್ರ ಇದೆಯಲ್ಲ, NGO, ಅಲ್ಲಿದ್ದಾರಂತೆ. ಆರೋಗ್ಯ ಕೇಂದ್ರದಲ್ಲ? ಅನು ಅಲ್ಲಿ ಹೋಗಿದ್ರೆ ಸುಧಾ ನನಗೆ ಇನ್ಫಾರ್ಮ್ ಮಾಡ್ಬೇಕಿತ್ತಲ್ಲ. ಅದೇ ಅಮ್ಮ, ನನಗೂ ಅರ್ಥ ಆಗ್ತಿಲ್ಲ. ಹರ್ಷ ಸರ್, ಅನು ನಿಮ್ಗೆ ಅಲ್ಲಿರೋದು ಹೇಗೆ ಗೊತ್ತಾಯ್ತು? ಅವ್ರ ಫೋನ್ನ ಟ್ರೇಸ್ ಮಾಡಿಸಿದ್ದೆ. ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಹಾಗಾಗಿ ಟ್ರೇಸ್ ಮಾಡೋಕ್ಕಾಗ್ತಿರಲಿಲ್ಲ. ಮೋಸ್ಟ್ಲಿ ನೆನ್ನೆ ರಾತ್ರಿ ಮೊಬೈಲ್ ಸ್ವಿಚ್ ಆನ್ ಮಾಡ್ಕೊಂಡಿದ್ದಾರೆ. ಅವಾಗ ನಮಗೆ ಲೊಕೇಶನ್ ಟ್ರೇಸ್ ಆಗಿರೋದು, ಅವಾಗ ನಮ್ಗೆ ಕನ್ಫರ್ಮ್ ಆಗಿರೋದು. ಹರ್ಷ, ಏನು ಕನ್ಫರ್ಮ್ ಆಯಿತು? ದಾದಾ, ಅದಕ್ಕೆ ಫೋನ್ ಲೊಕೇಶನ್ ನಮ್ಮ ವರ್ಧನ್ ಆರೋಗ್ಯ ಕೇಂದ್ರ ತೋರಿಸ್ತಾ ಇದೆ. ಕೊಡು, ನಾನೇ ರಿಸೀವ್ ಮಾಡ್ತೀನಿ. ಬೇಡ, ನಾನೇ ವಿಚಾರಿಸ್ತೀನಿ. ಏನು? ನಮ್ಮ ವರ್ಧನ್ ಕಂಪ್ನಿ ಆರೋಗ್ಯ ಕೇಂದ್ರದ ಡೈರೆಕ್ಟ್ರು ಆಗಾಗ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಿರ್ತಾರೆ. ಆರ್ ಯು ಶ್ಯೂರ್ ಹರ್ಷ? ಅನು ಮೊಬೈಲ್ ಲೊಕೇಶನ್ ಆರೋಗ್ಯ ಕೇಂದ್ರನೇ ತೋರಿಸ್ತಾ ಇದೆಯಾ? ಯಾವ್ದಾದ? 100% ಶೂರ್. ಇಲ್ಲಿ ನೋಡಿ. ಅನು ಅಲ್ಲೇ ಇದ್ದಾಳೆ ಅಂತ ಅಲ್ಲಿರೋರು ಕನ್ಫರ್ಮ್ ಮಾಡೋವರೆಗೂ ನಾವಿದನ್ನ ನಂಬೋ ಹಾಗಿಲ್ಲ ಹರ್ಷ. ನಿಮಗೆ ಅನು ಬಗ್ಗೆ ಮುಂಚೆನೇ ಗೊತ್ತಿತ್ತಾ? ಅನು ಬಗ್ಗೆ ಗೊತ್ತಿರಲಿಲ್ಲ, ಆದ್ರೆ ಝೇಂಡೆ ಬಗ್ಗೆ ಗೊತ್ತು. ಅಯ್ಯೋ, ಫೋನ್ ನೋಡಿದ್ರೆ ಇಲ್ಲೇ ಇದೆ, ಮೇಡಮ್ ಎಲ್ಲೂ ಕಾಣ್ತಾನೆ ಇಲ್ಲ. ರಾತ್ರಿ ಏನಾದ್ರೂ ಬೇಕಾ ಅಂತ ಕೇಳಕ್ ಬಂದಿದ್ದೆ, ಮೇಡಮ್ ಇಲ್ಲೇ ಮಲ್ಗಿದ್ರು, ಈಗ ನೋಡಿದ್ರೆ ಇಲ್ಲ. ಕರ್ಮ. ರಾತ್ರಿ ಇದ್ದವರು ಈಗಿಲ್ಲ ಅಂದ್ರೆ ಏನರ್ಥ? ಮೊದಲು ಸೆಕ್ಯೂರಿಟಿನ ಕರಿ. ಸರಿ ಮೇಡಮ್. ನೀವೆಲ್ಲ ಏನ್ ಕೆಲಸ ಮಾಡ್ತೀರಾ? ಸಾರಿ ಮೇಡಮ್. ಮೇಡಮ್, ಆರ್ಯ ಸರ್ ಫೋನ್ ಮಾಡಿದ್ದಾರೆ ಮೇಡಮ್. ಆರ್ಯ ಸರ? ಹೌದು ಮೇಡಮ್. ಸರ್? ಹಲೋ ಸುಧಾ, ಗುಡ್ ಮಾರ್ನಿಂಗ್. ಆರ್ಯವರ್ಧನ್ ಹಿಯರ್. ಅನು ಅಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಇಸ್ ಶಿ ಫೈನ್? ಅದು ಅನು ಮೇಡಮ್ ಇಲ್ಲಿಲ್ಲ, ಬರೀ ಅವ್ರ ಫೋನ್ ಮಾತ್ರ ಇಲ್ಲಿದೆ ಅಷ್ಟೇ. ವಾಟ್? ನಾವು ಬೆಳಿಗ್ಗೆಯಿಂದ ಅವ್ರನ್ನ ಹುಡುಕ್ತಿದ್ದೀವಿ ಸರ್. ಏನು? ಅಲ್ಲ, ಅಲ್ಲಿರೋರ್ನ ಇಷ್ಟು ಕೇರ್ಲೆಸ್ ಆಗಿ ನೋಡ್ಕೋತೀರಾ ನೀವು?
ಈಗಲೇ ಎಲ್ಲ CCTV ಫುಟೇಜಸ್ನ ಚೆಕ್ ಮಾಡಿ ನನಗೆ ಇನ್ಫಾರ್ಮ್ ಮಾಡಬೇಕು ಈಗಲೇ ರೈಟ್ ನಾವು. ಸರಿ ಸರ್. ಅನು ಮೇಡಮ್ ಯಾಕೆ ಇಲ್ಲಿಗೆ ಬಂದ್ರು, ಹೇಗೆ ಹೋದ್ರು ಅನ್ನೋದು ಗೊತ್ತಾಗ್ತಿಲ್ವಲ್ಲ. ನನ್ನ ಕಣ್ಮುಂದೆ ಯಾರು ನಿಂತ್ಕೋಬೇಡಿ, ಹೋಗಿ. ಸೆಕ್ಯೂರಿಟಿ, ಸೆಕ್ಯೂರಿಟಿ. ಮೇಡಮ್ ಬರ್ತಾ ಇದ್ದಾರೆ ಮೇಡಮ್. ಏ ಬಾರಪ್ಪ ಬೇಗ. ರೀ ಸೆಕ್ಯೂರಿಟಿ, ಇರೋ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ರಾ? ಕ್ಯಾಮ್ರಾಗೆಲ್ಲ ಪೇಪರ್ ಎಂಟ್ರಿ ಫೋಟೋ ಮೇಡಮ್. ಛೇ, ಏನು ಕೆಲಸ ಮಾಡ್ತೀರೋ ಏನೋ, ನನಗೆಲ್ಲ ಡೀಟೇಲ್ಸ್ ಸಿಗಲೇಬೇಕು. ಹೋಗಿ ಚೆಕ್ ಮಾಡಿ, ಹೋಗ್ರಿ. ಹಾಗಾದ್ರೆ ಇದೆಲ್ಲ ಜೇಂಡೆದೆ ಕೆಲಸ. ಅವ್ರು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಾನು ಸಿಕ್ಕಾಕೋಬೇಕಾಗತ್ತೆ. ನನಗೆ ಯಾಕೆ ಬೇಕಿತ್ತಿದ್ದು? ಅನು ಮೇಡಮು ಬೇಗ ಮನೆಗೆ ಹೋದ್ರೆ ಅಷ್ಟೇ ಸಾಕು. ಮೊದಲು ಈ ಮೊಬೈಲ್ನ ಅನು ಮೇಡಮ್ಗೆ ತಲುಪಿಸ್ಬೇಕು. ನಿನ್ನ ಕೆಲಸ ನೀನು ಸರಿಯಾಗಿ ಮಾಡದೆ ಹೋದರೂ ನನ್ನ ಕೆಲಸಕ್ಕೆ ಅಡ್ಡಿ ಮಾಡಲಿಲ್ವಲ್ಲ. ನೀನು ನೋಡಿದವ್ರು ಯಾರಾದರೂ ಬಿಚ್ತಾರೆ. ಜೀವನದ ಬಂಧ ಹೆಂಗೆ ಕಟ್ಟಾಕಿದೆ ನೋಡಿ ನಿಮ್ಮನ್ನು. ಆದರೂ ಸುಮ್ಮನೆ ಕೇಳಬಾರ್ದು. ಉಳ್ಕೊಳ್ಳೋಕ್ಕೆ ಸರಿಯಾದ ಜಾಗನೇ ಹುಡ್ಕೊಂಡಿದ್ದೀರಾ ಮೇಡಮ್. ಯಾರ ತಲೆಗೂ ನೀವು ಇಲ್ಲಿದ್ದೀರಿ ಅಂತ ಗೊತ್ತಾಗೋದಿಲ್ಲ. ಗೊತ್ತಾದರೂ ಈ ಜೇಂಡೆ ಬಿಡ್ತಾನ? ಜೇಂಡೆ, ಇನ್ನಿನ್ನ ಬಿಡೋ ಮಾತೇ ಇಲ್ಲ. ಅದು ಯಾವ ಮುಖವಾಡ ಹಾಕೊಂಡು ನನ್ನ ಮುಂದೆ ಬರ್ತೀಯೋ ನಾನು ನೋಡ್ತೀನಿ. ದಾದಾ, ಅದಕ್ಕೆ ಆ ಜೇಂಡೆ ಹ್ಯಾಂಡ್ ಓವರ್ ಇದ್ದಾರಾ? ಅವನೇ ಅನುನ ಅಲ್ಲಿಂದ ಕರ್ಕೊಂಡು ಹೋಗಿರ್ಬೇಕು. ಅವನಿಗೆ ಅನು ಮೇಲೆ ದ್ವೇಷ ಇತ್ತು ಅಂತ ಗೊತ್ತಿತ್ತು, ಆದರೆ ಈ ಮಟ್ಟಕ್ಕಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆರ್ಯ, ಈ ರಂಪಾಟದಲ್ಲಿ ಅನುಗೇನೋ ಆಗ್ಬಾರ್ದಪ್ಪ. ತಾಯಿ ಎಲ್ಲವ ಮಗಳು ಸಿಕ್ಕಲ್ಲ ಅನ್ನೋ ಸಂತೋಷ ಆದ್ರೆ ಆಗ್ಲೇ ಇದೆಂತ ಪರೀಕ್ಷೆ. ಚೀಂಡೆ ಎಲ್ಲಿದ್ದಾನೆ ಅಂತ ಹೇಗೆ ಹುಡ್ಕೋದು ಆರ್ಯ? ಅವನು ಅನುಗೇನಾದ್ರೂ ಮಾಡಿದ್ರೆ ನಾನು ಅವನನ್ನು ಉಳಿಸೋಲ್ಲ. ಸೊಬ್ಬು, ಬೇಡ ಸರಿಗೆ ಯಾಕೆ ನಮ್ಮೇಲೆ ಇಷ್ಟೊಂದು ದ್ವೇಷ? ಅನು ಅಂತದ್ದು ಏನ್ ಮಾಡಿದಾಳೆ ಅವ್ರಿಗೆ? ಪುಷ್ಪ, ಅಳಿಂದ್ರೆ ನನ್ನ ಮಗಳನ್ನ ನೀವೇ ಕಾಪಾಡಬೇಕು. ನೀವು ಧೈರ್ಯವಾಗಿರಿ, ಅನುಗೇನು ಆಗಲ್ಲ. ಅವಳಿಗೇನು ಆಗೋಕ್ಕೆ ನಾನು ಬಿಡೋದಿಲ್ಲ.
ನಾನು ಇಷ್ಟೆಲ್ಲ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು ಇವಳೊಂಚೂರು ಹೆದರ್ಕೋತಿಲ್ವಲ್ಲ, ಏನೋ ಮಿಸ್ ಹೊಡಿತಾ ಇದೆ. ಹೇಯ್, ನಾನು ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿಂಗೇನು ಅನಿಸ್ತಾನ ಇಲ್ವಾ? ಬಿಡ್ಸ್ಕೊಳಕ್ ಟ್ರೈ ಮಾಡಿ ಕಾಪಾಡಿ ಕಾಪಾಡಿ ಅಂತ ಕೂಕೋಬೇಕು ಅಂತಾನು ಅನಿಸ್ತಾ ಇಲ್ವಾ? ಏನು ಹಾಗೆ ನೋಡ್ತಿದ್ಯಾ? ಭಯ ಇಲ್ವಾ ನಿನ್ಗೆ? ಈ ಜೇಂಡೆ ಕಂಡ್ರೆ ಭಯ ಇಲ್ವಾ ನಿನ್ಗೆ? ಹೋದ ಜನ್ಮದಲ್ಲೇ ನಿನಗೆ ಭಯ ಪಡಲಿಲ್ಲ, ಇನ್ನು ಇದು ಮರು ಹುಟ್ಟು. ಧೈರ್ಯ 2ರಷ್ಟಿದೆ. ಹಾ, ಮರು ಹುಟ್ಟು ಮರು ಸಾವುಗೂ ಕಾರಣ ಆಗ್ಬೋದು, ನೆನ್ಪಿರ್ಲಿ. ಅದು ಯಾರ ಸಾವು ಅನ್ನೋದು ನನಗೆ ಗೊತ್ತಿದೆ ಜೆಂಡೆ. ನಾನು ಇಷ್ಟೆಲ್ಲ ಮಾಡ್ತಾ ಇದ್ದು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳಲ್ವಾ ನೀನು? ಇರ್ಲಿ ಇರ್ಲಿ, ಇನ್ ಸ್ವಲ್ಪ ಹೊತ್ತು ಅಷ್ಟೇ. ಈ ಧೈರ್ಯ ಎಲ್ಲ ಇವತ್ತೇ ಕೊನೆ ಆಗುತ್ತೆ, ಇನ್ ಸ್ವಲ್ಪ ದೂರ ಅಷ್ಟೇ. ಎಕ್ಸಾಕ್ಟ್ಲಿ ಜೆಂಡೆ, ಇನ್ನು ಸ್ವಲ್ಪ ದೂರ ಅಷ್ಟೇ. ನಿನ್ನ ಭವಿಷ್ಯನ ನೀನು ನೋಡ್ಕೋಬೇಕಾಗತ್ತೆ. ಇಷ್ಟು ಜನ ಇದ್ದೀರಾ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಸರಿಯಾಗಿ ನೋಡ್ಕೊಳಕ್ ಆಗೋದಿಲ್ವಾ ನಿಮ್ಗೆ? ಹೋಗಿ ಬೇರೆ ಕಡೆ ಚೆಕ್ ಮಾಡಿ, ಹೋಗಿ. ನಾನು ಬರೋವರೆಗೂ ಎಲ್ಗೂ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಷ್ಟೇ. ಅನು ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಿಕ್ಕೆ ಜೆಂಡಿ ಅವರು ಈ ಪ್ಲಾನ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅನು ಮೇಡಮು ಪ್ರೆಗ್ನೆಂಟ್ ಬೇರೆ. ಜೇಂಡೆ ಏನಾದರೂ ತೊಂದರೆ ಮಾಡಿದರೆ ನಾನು ಜೇಂಡೆಗೆ ಫೋನೇ ಮಾಡಬಾರ್ದಾಗಿತ್ತು. ಅನು ಮೇಡಮ್ ಇಲ್ಲಿರೋದು ಶಾರದಾ ಮೇಡಮ್ಗೆ ಹೇಳಬೇಕಾಗಿತ್ತು. ತಪ್ಪು ಮಾಡಿಬಿಟ್ಟೆ. ಅನು ಅವರೇ, ನನ್ನನ್ನು ಕ್ಷಮಿಸಿ. ಇಲ್ಲಿರೋದು ನನ್ನ ವಿಷು ಅಲ್ಲ, ನಿಮ್ಮ ಆರ್ಯವರ್ಧನ್ ಅನ್ನೋದು ನನಗೆ ಗೊತ್ತಾಯಿತು. ಪ್ಲೀಸ್ ಮನೆಗೆ ವಾಪಸ್ ಬನ್ನಿ. ನನಗೋಸ್ಕರ ನೀವು ತುಂಬಾ ರಿಸ್ಕ್ ತೊಗೊಂಡಿದ್ದೀರಾ, ಇನ್ನು ಸಾಕು. ಅದಕ್ಕೆಲ್ಲ ನನ್ನ ಕ್ಷಮಿಸಿ ಅಂತ ಮಾತ್ರ ನನ್ನಿಂದ ಕೇಳೋಕ್ಕೆ ಸಾಧ್ಯ. ನೀವು ಮತ್ತು ಆರ್ಯವರ್ಧನ್ ಹೊಸ ಜೀವನ ಶುರು ಮಾಡಬೇಕು ಅನ್ನೋದೇ ನನ್ನ ಆಸೆ. ಬೇಗ ಮನೆಗೆ ವಾಪಸ್ ಬನ್ನಿ, ಕಾಯ್ತಾ ಇರ್ತೀವಿ. ಪಾಪ ಅನು ಮೇಡಮು ನಾನು ಏನು ಹೇಳೋ ಸ್ಥಿತಿಲಿಲ್ಲ ಅಂತ ಇದಕ್ಕೆ ಹೇಳಿದ್ರೇನೋ. ಛೇ, ತಪ್ಪು ಮಾಡಿಬಿಟ್ಟೆ ನಾನು. ಹೇಗಾದರೂ ಮಾಡಿ ಈ ಮೆಸೇಜ್ನ ಮೊದಲು ಅನು ಮೇಡಮ್ಗೆ ತಲುಪಿಸ್ಬೇಕು. ನೀನು ಮಾಡಿರೋ ಅಷ್ಟು ಕೆಟ್ಟ ಕೆಲಸಕ್ಕೆ ಶಿಕ್ಷೆ ಅನುಭವಿಸೋ ಕಾಲ ಹತ್ರ ಬಂತು ಅಂತ ಅನ್ಕೊಂಡೆ. ಆದರೆ ನೀನೇ ಇಷ್ಟು ಬೇಗ ಹತ್ರ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿಯಾಗಿ ಹೇಳಿದ್ರಿ ಅನು ಮೇಡಮ್, ನಾನು ಹತ್ರ ಆಗೋಕೆ ನಿಮ್ಮನ್ನು ದೂರ ಕರ್ಕೊಂಡು ಹೋಗ್ತಾ ಇರೋದು. ಬಹುಶಃ ನಿನಗೆ ಇದ್ರ ಪರಿಣಾಮ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಆರ್ಯ ಸರ್ಗೆ ನಿನ್ನ ಅಸಲಿ ಬಣ್ಣ ಗೊತ್ತಾಗೋ ತನಕ ಅಷ್ಟೇ ನಿನ್ನ ಆಟ. ನಂದೇ ಆಟ. ಬಣ್ಣ ಅಸಲಿ ಆದ್ರೂ ನಕಲಿ ಆದ್ರೂ ಆಡೋದು ನಾನೇ. ಆದ್ರೆ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ ಮೇಡಮ್, ನನ್ನ ಎದುರಾಳಿ ತುಂಬಾ ಪಾಪ,
ಅವನಿಗೆ ಮೋಸ ವಂಚನೆ ಬಗ್ಗೆ ಗೊತ್ತಿಲ್ಲ. ಬರೀ ನಂಬಿಕೆ ಸ್ನೇಹ ಅನ್ನೋ ಅಸ್ತ್ರಕ್ಕೆ ತುಂಬ ವೀಕ್ ಆಗಿ ಹೋಗ್ಬಿಡ್ತಾನೆ. ಅದರಲ್ಲೂ ಅವನು ಇನ್ನೂ ಕುಗ್ಸೋಕ್ಕೆ ಈ ಅನು ಸಿರಿಮನೆ ಅನ್ನೋ ಬಾಣ ನನಗೆ ಬೇಕೇ ಬೇಕು. ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನಿಂದ ಅವ್ರು ಯಾವತ್ತೂ ಕುಗ್ಗಲ್ಲ. ಓ, ದಾಂಪತ್ಯದ ತಾಕತ್ತು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ. ಆದ್ರೆ ನಮ್ಮೂರ್ ಕಡೆ ಒಂದು ಮಾತಿದೆ, 3 ಹೊತ್ತು ಮರ್ತವನಿಗೆ 3 ಗಂಟೆ ಹಾಕಿದ್ದು ಎಲ್ಲಿ ನೆನಪಿರುತ್ತೆ ಅಂತ. ಈಗ ಆರ್ಯ ಖಾಲಿ ಸೈಟ್. ಅದಕ್ಕೆ ನಾನೀಗ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಾರ್ ನಿಲ್ಸು. ಮನೆಗೆ ಹೋಗ್ಬೇಕು ಅಂದ್ರೆ ನಾನೇ ಹೋಗ್ತೀನಿ. ಅದಕ್ಕೆ ನಿನ್ ಸಹಾಯ ಬೇಕಾಗಿಲ್ಲ. ಮನೆಗ? ಅಬ್ಬಬ್ಬಾ, ನೀ ತುಂಬಾನೇ ಧೈರ್ಯವಂತೆ. ಬರಲ್ಲ, ಒಪ್ಕೋತೀನಿ. ಆದ್ರೆ ನಿಮ್ ಸಹಾಯ ನನಗೆ ಬೇಕು ಅನು ಮೇಡಮ್. ನಾನ್ ಮಾಡಿರೋ ಅಷ್ಟು ಡ್ಯಾಮೇಜ್ ಸರಿ ಹೋಗ್ಬೇಕು ಅಂತಂದ್ರೆ, ಆರಿನ್ ಮನ್ಸು ಗೆಲ್ಲೋಕೆ ನನಗಿರೋ ಒಂದೇ ಒಂದು ಚಾನ್ಸು ಅಂತಂದ್ರೆ ಅದು ನೀವು. ನಿಮ್ ಪ್ರಾಪರ್ಟಿ, ನಿಮ್ ಕಂಪನಿ, ನಿಮ್ ಆಸ್ತಿ ಎಲ್ಲ ನೀವೇ ಇಟ್ಕೊಳ್ಳಿ. ಆದ್ರೆ ನನಗೆ ನನ್ನ ಆರಿನ ವಿಶ್ವಾಸ, ಪ್ರೀತಿ, ಸ್ನೇಹ ಬೇಕು ಅಷ್ಟೆ. ಇದಕ್ಕೆ ನೀವು ಒಂದು ನೆಪ ಮಾತ್ರ ಅಷ್ಟೆ. ನಿಮ್ಮನ್ನು ಉಪಯೋಗಿಸ್ಕೊಂಡು ಆರಿನ ಹೇಗೆ ಗೆಲ್ಲಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ದಾದಾ ದಾದಾ, ನೀವೊಬ್ಬರು ಹೋಗೋದು ಸಿಕ್ಕಲ್ಲ. ನಾನು ನಿಮ್ಮ ಒಟ್ಟಿಗೆ ಬರ್ತೀನಿ. ದಾದಾ, ಒಂದು ನಿಮಿಷ ಪ್ಲೀಸ್ ವೆಯ್ಟ್ ಮಾಡಿ. ದಾದಾ, ನನ್ನ ಮಾತು ಕೇಳಿ ದಾದಾ, ಪ್ಲೀಸ್. ಹರ್ಷ, ನಾನು ತಡಿಬೇಡ. ಪ್ಲೀಸ್ ನನ್ನ ಮಾತು ಕೇಳಿ ದಾದಾ, ಪ್ಲೀಸ್. ದಾದಾ, ಚೇಂಡೆ ಅನು, ನಿನಗೇನು ಆಗಿಲ್ಲ ತಾನೆ? ಎಲ್ಲಮ್ಮ ಹೊಟ್ಟೋಗಿದ್ದೆ. ನಿನಗೆ ಗೊತ್ತಿಲ್ವಾ ಈ ಟೈಮಲ್ಲಿ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗ್ಬಾರ್ದು ಅಂತ? ಆರ್ಯ, ನೋಡು, ನಾನು ಅನು ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ನನ್ನ ಜೀವದ ಗೆಳೆಯನಿಗೋಸ್ಕರ ನಾನು ಹನುಮಂತನಾಗಿ ರಾಮ ಸೀತೆನ ಒಂದ್ ಮಾಡಿಸ್ತಾ ಇದ್ದೀನಿ. ಆರ್ಯ, ನೋಡು, ಅನು ನಾನು ನಿನ್ ಕಣ್ಮುಂದೆ ಮತ್ತೆ ತಂದು ನಿಲ್ಸಿದ್ದೀನಿ. ಅಮ್ಮ, ಇಲ್ಲಿ ನೋಡಿಮ್ಮ, ನಿಮ್ ಮುದ್ದಿನ ಸೊಸೆನ ನಾನು ಕರ್ಕೊಂಡು ಬಂದಿದ್ದೀನಿ.
ಅನು, ನನ್ನ ಬಿಟ್ಟು ಎಲ್ಲಿ ಹೋಗಿದ್ದೆ? ಮಾತು ಹೊರದಿರೋ ಅಷ್ಟು ಖುಷಿ ಆಗ್ತಿದೆ ಅಲ್ವಾ ನಿನಗೆ? ನನಗೆ ಗೊತ್ತಿತ್ತು ನೀ ಹೀಗೆ ರಿಯಾಕ್ಟ್ ಮಾಡ್ತಾ ಆರ್ಯ, ನನಗೆ ಗೊತ್ತಿತ್ತು. ಆರ್ಯ, ನಿನಗೋಸ್ಕರ ನಾನು ಯಾವ ರಿಸ್ಕ್ ತಗೊಳಕ್ಕೂ ರೆಡಿ ಕಣೋ. ಪ್ರಪಂಚ, ಕಾಲ, ಜನ ಬದಲಾದ್ರೂ ಸರಿ, ನಮ್ಮ ಸ್ನೇಹ ಬದಲಾಗೋಕೆ ಸಾಧ್ಯನೇ ಇಲ್ಲ. ಯಾವ ರಿಸ್ಕ್ ಬಗ್ಗೆ ಮಾತಾಡ್ತಿದ್ದೀರಾ ಜೇಂಡೆ?